ಯಾರೋ ಒಬ್ರು ಫಸ್ಟ್ ಟೈಮ್ ನಂಬಿಕೆ ಇಲ್ದಿರೋರು ನೋಡ್ತಾ ಇದ್ದಾರೆ ಅದನ್ನು. ಹಂಗಿದ್ರೆ ಜ್ಯೋತಿಷ ಶಾಸ್ತ್ರನನ್ರಿ ಕಷ್ಟ ಬಂದಾಗ್ಲೇ ಎಲ್ಲರೂ ಶುರು ಮಾಡೋದಂತ ನೀವು ಈಗಾಗಲೇ ಹೇಳಿದ್ರಿ. ಎಲ್ಲಿಂದ ಶುರು ಮಾಡಬೇಕು, ಎಷ್ಟಕ್ಕೆ ಇದನ್ನ ಇಟ್ಕೋಬೇಕು? ಮೋಸ್ಟ್ ಇಂಪಾರ್ಟೆಂಟ್ಲಿ ಇವತ್ತಿನ ಇದಕ್ಕೆ ಸರ್, ಯಾರು ಒಳ್ಳೆ ಜ್ಯೋತಿಷಿ, ಯಾರನ್ನು ನಂಬೋದು? ಜನರು ಏನು ಮುಟ್ಟಾಳ್ರಲ್ಲ, ಜನ ತುಂಬ 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 ಬುದ್ಧಿವಂತರು. ಯಾರು ಜ್ಯೋತಿಷಿಗಳು ನಿಜವಾದವರು, ಇವರು ಅಧ್ಯಯನ ಮಾಡಿದಾರ ಇಲ್ವಾ, ಬುರುಡೆ ಹೊಡಿತಾ ಇದ್ದಾರಾ, ಎಲ್ಲ ಗೊತ್ತಾಗದೇ ವಿಚಾರಗಳು ಅವರಲ್ಲಿರೋ ಆಳ ಅಗಲನ್ನೆಲ್ಲ ಬೇಕಾದ್ರೆ ಅಳಿತಾರೆ ಅಂತೀರಿ. ಇನ್ನೂ ಪಾಪ ಗೊತ್ತೇ ಇಲ್ಲದೆ ಇರತಕ್ಕಂಥವ್ರು ಇರ್ತಾರೆ. ಅಂಥವರಿಗೆ ತಿಳಿದವರು ಸತ್ಯವನ್ನು ಹೇಳಬೇಕು, ಮೋಸ ಮಾಡಬಾರ್ದು, ಮುಖ್ಯವಾಗಿ ಹಾದಿ ತಪ್ಪಿಸಬಾರ್ದು. ಈಗ ಎಲ್ಲವೂ ಕೂಡ ವ್ಯಾಪಾರಕ್ಕೆ ಬಂದುಬಿಟ್ಟಿದೆ. ನಿಮ್ಮ ಜನನೂ ಹಾಗೆ, ನೀವು ಆಡಂಬರದಿಂದ ಪೂಜೆ ಮಾಡಿಸಿದ್ರೆ ಅವರಿಗೆ ಏನೋ ಒಂದು ರೀತಿಯಲ್ಲಿ ಇವ್ರು ಪೂಜೆ ಮಾಡಿದ್ರು ಅಂತ ಅನಿಸ್ತಾರೆ. ನೀವು ಒಂದು ಸಣ್ಣ ಪುಟ್ಟ ಒಂದು ಸ್ಥಂಡಿಲ ಹಾಕಿಬಿಟ್ಟು ಒಂದು ಸಣ್ಣ ಪುಟ್ಟ ಯಜ್ಞ ಮಾಡಿದ್ರೆ ನಿಮ್ಮ ಮನಸ್ಸಿಗೆ ಹೋಗೋದಿಲ್ಲ, ಸರಿ ಮಾಡಿಸ್ಲಿಲ್ಲ ಅಂತ ಅನಿಸ್ಬಿಡುತ್ತೆ, ಪರಿಹಾರ ಕೊಟ್ಟಿಲ್ಲ. ಹೀಗಾಗಿ ಇದು ಯಾವಾಗ ಆಗುತ್ತೆ ಗೊತ್ತಾ, ನೀವು ಬೇರೆ 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 ಇಂಥ ಮಾಧ್ಯಮಗಳಿಂದ ನೋಡಿದಾಗ. ಒಂದಲ್ಲ, ಈಗ ನೀವು ಒಂದು ಸಲ ಯೂಟ್ಯೂಬಲ್ಲಿ ಆಸ್ಟ್ರಾಲಜರ್ ಅಂತ ಏನಾದ್ರು ಒಂದು ಸರ್ಚ್ ಮಾಡಿದ್ರೆ 1,00,000 ಬರುತ್ತೆ, 1,00,000 ಜ್ಯೋತಿಷಿಗಳು ಬರ್ತಾರಲ್ಲಿ. ಯಾರನ್ನು ನಂಬೋದು? ಇದು ಜನ ಮಾಡ್ಕೊಳ್ತಾರೆ ತೊಡಕು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.